ಇವತ್ತು ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಡ್ಜಸ್ ಯಾರ್ಯಾರು ಅಂತ ಎಲ್ರಿಗೂ ಗೊತ್ತೇ ಇದೆ. ಚಂದನ್ ಶೆಟ್ಟಿ, ವಿನಯ್ ಗೌಡ, ಸಂಗೀತ ಶೃಂಗೇರಿ ಮತ್ತು ಶ್ರುತಿ ಮೇಡಮ್. ಇವ್ರನ್ನೆಲ್ಲ ನಿರಂಜನ್ ದೇಶಪಾಂಡೆ ಅವರು ಸ್ಟೇಜ್ ಮೇಲೆ ಕರೆದ್ರು. ಹಾಗೆ ಸಂಗೀತ ಮತ್ತು ವಿನಯ್ನ ಮತ್ತೆ ನಾವು ಜೋಡಿಯಾಗಿ ನೋಡಬೇಕು ಅಂತ ಸ್ಟೇಜ್ ಮೇಲೆ ಕರೆದ್ರು. ಶ್ರುತಿ ಮೇಡಮ್ನ ಮಾತಾಡ್ಸಿದ್ರು. ಇನ್ನು ಮೊದಲನೇ ಕಂಟೆಸ್ಟ್ ಬಂದರು. ಇವ್ರು ನೋಡಿದ್ರೆ ನನಗೇನು ಎಕ್ಸ್ಟ್ರಾ ಸ್ಪೆಷಲ್ ಅಂತ ಅನ್ನಿಸ್ತಿಲ್ಲ. ಬಂದರು, ಏನೋ ಒಂದೆರಡು ಮಾತಾಡಿದ್ರು, ಮತ್ತು ಅವ್ರಿಗೆ ಇಬ್ಬರು ಜಡ್ಜಸ್ಸು ಗ್ರೀನ್ ಸ್ಟಿಕ್ಕರ್ನ ಕೊಟ್ಟರು. ಅವರು ಮ್ಯಾನೇಜರ್ಗೆ ಕಾಲ್ ಮಾಡಿ ನಾನು ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳೋ ಅಂಥ ಟಾಸ್ಕ್ನ ಕೊಟ್ಟಿದ್ದರು. ಮತ್ತು ಎರಡನೇ ಕಂಟೆಸ್ಟೆಂಟು ಇವ್ರು ಬಂದರು, ತುಂಬ ಮಾತಾಡಿದ್ರು. ಇವರು ಅದು ಇದು ಹೇಳ್ಬೇಕಾದ್ರೆ ನಾನು ಬೇರೆಯವ್ರಿಗೂ ತಲೆ ಬೋಳಿಸ್ತೀನಿ ಅಂದರು. ಅದಕ್ಕೆ ನೀವೇ ಬೋಳಿಸ್ಕೊಡಿ ಅಂದರು ಅವರು. ನನ್ನ ಮಗಳು ಅಡ್ಡ. ಇನ್ನು ಇವರು ಮೂರನೇ ಕಂಟೆಸ್ಟೆಂಟ್. ಇವರು ಅಮೇರಿಕಾಯಿಂದ ಬಂದಿದ್ರಂತೆ. ಇವ್ರ ಪ್ರಾಡಕ್ಟ್ಸ್ನೆಲ್ಲ ಥಿಂಗ್ಸ್ನೆಲ್ಲ ಹೊಡೆದಾಕಬೇಕು ಅಂದರು. ಅವರು ಅದಕ್ಕೂ ರೆಡಿ ಆದರು, ಹೊಡೆದಾಕಿದ್ರು. ಅವ್ರ ಪರ್ಸ್ನ ಹೊಡೆದಾಕಿಲ್ಲ. ಇನ್ನು ಟ್ವಿನ್ಸು ಇವರಿಬ್ಬರು ನಾನು ಹೋಗ್ತೀನಿ, ಇಬ್ಬರು ಹೋಗ್ತೀವಿ ಅಂತ ಬಂದರು. ಆದರೆ ಅವ್ರಿಗೆ ಟಾಸ್ಕ್ ಕೊಟ್ಟರು, ನೀವಿಬ್ಬರಲ್ಲಿ ಒಬ್ಬರು ಹೋಗಬೇಕು ಅಂತ. ನೀನು ಹೋಗು ಅಂತ ಅವರಿಬ್ಬರು ಜಗಳ ಆಡ್ಕೊಂಡ್ರೆ, ಜಗಳ ಅಲ್ಲ ಕಾಮಿಡಿ. ಇನ್ನು ಇವರು ಇವ್ರು ಅದು ಎಷ್ಟು ಮಾತಾಡಿದ್ರು ಅನ್ನೋದು ನನಗೇನು ಮಾತಾಡ್ತಿದ್ದಾರೆ ಅಂತ ಅರ್ಥನೇ ಆಗಿಲ್ಲ. ಇನ್ನು ಈ ಜನ್ರೇಷನಲ್ಲಿ ಇವ್ರ ಹತ್ರ ಫೋನೇ ಇಲ್ವಂತೆ. ಇವರ ಅಮ್ಮನ ಫೋನ್ ತೊಗೊಂಡು ಬಂದಿದ್ದಾರಂತೆ. ಆದರೂ ಹೋಗ್ತಾ ಹೋಗ್ತಾ ಆಮೇಲೆ ಕಾಮಿಡಿ ಅನಿಸ್ತು ಅಂತ ಹೇಳ್ಬಿಟ್ಟು ಚಂದನ್ ಶೆಟ್ಟಿ ಅವರು ಇವ್ರಿಗೆ ಗ್ರೀನ್ ಸ್ಟಿಕ್ಕರ್ನ ಕೊಟ್ಟರು. ಹಾಗಾಗಿ ಇವ್ರಿಗೂ ಒಂದು ಚಾನ್ಸ್ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಬೇರೆ ಟಾಸ್ಕ್ಗಳನ್ನ ಕೊಡ್ತಾಯಿದ್ದಾರೆ. ಇನ್ನು ಗೊತ್ತಲ್ವಾ, ನಿರಂಜನ್ ಅವರು ಅವಾಗವಾಗ ಕಾಮಿಡಿ ಮಾಡ್ತಾನೆ ಇರ್ತಾರಲ್ಲ ನೋಡಿ. ಸಂಗೀತ ಶೃಂಗೇರಿಯವರು ಇವ್ರಿಗೊಂದು ಟಾಸ್ಕ್ ಕೊಟ್ಟರು, ಅವ್ರ ಕೈಲಿ ಆಗಿಲ್ಲ ಅದು ಮಾಡೋದಕ್ಕೆ. ಹಾಗಾಗಿನೂ ಕೂಡ ಇವರು ಸೆಲೆಕ್ಟ್ ಆಗಿದ್ದಾರೆ. ಅಂದರೆ ಇನ್ನೂ ಅವ್ರಿಗೆ ಬೇರೆ ಟಾಸ್ಕ್ ಇದೆ. ನೋಡೋಣ ಏನಾಗ್ತಾರೆ ಇವರು, ಮುಂದಿನ ದಿನಗಳಲ್ಲಿ ಸೆಲೆಕ್ಟ್ ಆಗ್ತಾರಾ ಇಲ್ವಾ ಅಂತ. ಮತ್ತು ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಿದ್ದಾರೆ ಬಂದರು. ಮೇಡಮ್ಮು ಕೋಲಾರದಿಂದ ಅಂತೆ, ಟೀಚರ್ ಆಗಿದ್ರಂತೆ ಗೌರ್ಮೆಂಟ್ ಸ್ಕೂಲ್ ಟೀಚರು ಮೇಡಮ್. ಹೆಡ್ ಮಿಸ್ ಆಗಿದ್ರಂತೆ ನೋಡಿ. 72 ಇಯರ್ಸ್ ಅಂತೆ ಅವ್ರಿಗೆ. ಆದರೂ ಅವರು ಈ ವಯಸ್ಸಲ್ಲಿ ಎಷ್ಟು ಸ್ಟ್ಯಾಮಿನಾ ಇಟ್ಕೊಂಡಿದ್ದಾರೆ, ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ನನ್ನ ಮಗಳು ನೋಡಿ ಕಲಿಬೇಕು, ನಾನು ಕಲಿಬೇಕು. ಯಾಕಂದರೆ ಇಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಾವಳೆ ನನ್ನ ಮಗಳು. ಅದಕ್ಕೆ ನೋಡಿದ್ರೆ ಸಡನ್ನಾಗಿ ವಿಜಯ ರಾಘವೇಂದ್ರ ಅವ್ರು ಬಂದ್ಬಿಡೋದಾ. ನಾನು ಇದೇನಪ್ಪ ಇವ್ರ ಕಂಟೆಸ್ಟೆಂಟಾ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ಅಡ್ವರ್ಟೈಸ್ಮೆಂಟ್ ಅಂತ. ನೆಕ್ಸ್ಟು ನಮ್ಮ ಕಬಾಬ್ ಮಂಜಣ್ಣವ್ರು ಬಂದಿದ್ದಾರೆ. ಪಾಪ ಇವ್ರ ಕೈಲೂ ಏನೋ ಹೇಳ್ಸಿದ್ರು ಮಾಡಿಸಿದ್ರು. ಕೊನೆಗೆ ಕಬಾಬ್ ಮಾಡಿಸಿ ಕೈಯಲ್ಲಿ ಎಣ್ಣೆ ಎಲ್ಲ ಎತ್ತಿಸ್ಬಿಟ್ರು. ನಾವು ಅದನ್ನೆಲ್ಲ ಆಲ್ಮೋಸ್ಟು ರೀಲ್ಸ್ಗಳಲ್ಲಿ ನೋಡಿದ್ದೀವಲ್ಲ ಇವ್ರನ್ನ. ಹಾಗಾಗಿ ಏನು ಮಾಡ್ತಾರೆ, ಕಬಾಬೆಲ್ಲ ತರಿಸಿದ್ರು, ಸ್ಟವ್ ಆನ್ ಮಾಡಿದ್ರು, ಎಣ್ಣೆ ಹಚ್ಚಿದ್ರು. ಅವರು ಡೈರೆಕ್ಟಾಗಿ ಎಣ್ಣೆ ಎತ್ತಿ ಬಿಟ್ಬಿಡೋದಾ. ಅಯ್ಯೋ ದೇವರೇ, ಕೈಯೆಲ್ಲ ತೊಳೆದ್ಬಿಟ್ರು ಅದರಲ್ಲೇ ಎಣ್ಣೆಲಿ. ನಾವು ನೀರಲ್ಲೇ ಕೈ ತೊಳೆಯೋಕೆ ಒಂದೊಂದ್ಸರಿ ಸೋಂಬೇರಿತನ ಮಾಡ್ತೀವಿ. ಬಂದರು ಎಲ್ಲರೂ, ಬಂದು ಜಡ್ಜಸ್ಗಳು ಕೂಡ ಎಣ್ಣೆ ಟಚ್ ಮಾಡಿ ನೋಡ್ತಾಯಿದ್ರು. ಆಮೇಲೆ ಫೈನಲಿ ಇವ್ರನ್ನ ಪಾಪ ರಿಜೆಕ್ಟ್ ಮಾಡಿದ್ರು. ಯಾಕಂದರೆ ಅವರು ಬಿಗ್ ಬಾಸ್ಗೆ ಏನಕ್ಕೆ ನಾನು ಹೋಗಬೇಕು ಅನ್ನೋ ಒಂದು ಸ್ಟ್ರಾಂಗ್ ರೀಸನ್ ಅವ್ರಿಗೆ ಇರಲಿಲ್ಲ. ಹಾಗಾಗಿ ಅವ್ರ ಅಮ್ಮ ನನ್ನ ತಮ್ಮನ್ನ ನೋಡಬೇಕು, ಹುಡುಕಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು ಅಂತ ಹೇಳ್ತಾಯಿದ್ರು. ಅದು ಇವ್ರು ಯಾರಿಗೂ ಇಷ್ಟ ಆಗಿಲ್ಲ. ನಿಮಗೆ ಮತ್ತೆ ಅವಕಾಶ ಸಿಗುತ್ತೆ ಬಿಡಿ ಅಂತೇಳಿ ಕಳಿಸಿದ್ರು. ಅವರು ಹೋದರು. ಮತ್ತು ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬಂದಿದ್ರು ಅಂದರೆ, ಯಾರು ನಾನೇ ಸರಿಯಾಗಿ ಫೋಟೋ ತಗೊಳಕ್ಕಾಗಿಲ್ಲ. ಈ ಮೇಡಮ್ಮು ಅಂದರೆ ಇವರು ಪಾಪ ಮೆಕ್ಯಾನಿಕ್ ಅಂತೆ. ಮಾಡಬೇಕು ಅಂತ ಏನಿರಲಿಲ್ಲ ಅವ್ರಿಗೆ. ಕಾಮನ್ ಮ್ಯಾನು ಸುಮ್ಮನೆ ಫ್ರೆಂಡ್ಸ್ ಹೇಳಿದ್ರು ಅಂತ ಒಂದು ವೀಡಿಯೋ ಮಾಡಿದ್ದೆ, ಬಿಟ್ಟೆ. ಅದಕ್ಕೆ ಸೆಲೆಕ್ಟ್ ಆಗಿದ್ದೀನಿ ಅಂದರು. ಫೈನಲಿ 4 ಜನ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಈ ಮೇಡಮ್ಗೆ. ಇವರು ತುಂಬ ಆ್ಯಕ್ಟಿವ್ ಆಗೂ ಇದ್ದರು. ತುಂಬ ಚೆನ್ನಾಗೂ ಕೇಳಿದ್ದು ಕ್ವಶನ್ಸ್ಗೆ ಪರ್ಫೆಕ್ಟಾಗಿ ಆನ್ಸರ್ ಮಾಡ್ತಾಯಿದ್ರು. ಇವ್ರಿಗೆ ಫಸ್ಟೇ ಹೇಳಿದಾಗೆ 4 ಜನನು ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಇವ್ರಿಗೊಂದು ಸ್ಟಾರದ್ದು ಬ್ಯಾಡ್ಜನ್ನ ಕೊಟ್ಟರು. ಇವರು ಫೈನಲಿ ಸೆಲೆಕ್ಟ್ ಆಗಿದ್ದಾರೆ. ಇವಾಗ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಈ ರೌಂಡಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಮುಂದಿನ ರೌಂಡ್ಗಳಲ್ಲಿ ಏನು ಮಾಡ್ತಾರೆ ಅಂತ ನೋಡಬೇಕು. ಇಷ್ಟಾಗಿತ್ತು ಇವತ್ತಿನ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಕಾರ್ಯಕ್ರಮ. ಥ್ಯಾಂಕ್ ಯು ಫಾರ್ ವಾಚಿಂಗ್.